ನನ್ನೆಲ್ಲ ಪ್ರೀತಿಯ ಜನತೆಗೆ ನಮಸ್ಕಾರವನ್ನು ಮಾಡ್ತಾ ನಾನೀಗ ಪರಿಚಯ ಮಾಡಲಿಕ್ಕೆ ಹೊರಟಿರುವಂಥ ದೇವಸ್ಥಾನ ಪಂಚಮುಖಿ ಹನುಮಾನ್ ದೇವಸ್ಥಾನ. ಈ ಒಂದು ದೇವಸ್ಥಾನ ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿ ಇದೆ. ಈ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಪಂಚಮುಖಿ ಹನುಮಾನ್ ಎಂದರೆ 5 ಮುಖಗಳನ್ನು ಹೊಂದಿರುವಂಥ ಹನುಮಂತನ ರೂಪ. ಈ ರೂಪದಲ್ಲಿ ಹನುಮಂತನು 5 ದಿಕ್ಕುಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಪ್ರತಿಯೊಂದು ಮುಖವು ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ರಾಮಾಯಣದ ಕಥೆಯ ಪ್ರಕಾರ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಐರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ಪ್ರಜ್ಞಾಹೀನಗೊಳಿಸಿ ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಪಾತಾಳ ಲೋಕವನ್ನು ತಲುಪಿದ ನಂತರ ಐರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಇರಿಸಿದನು ಮತ್ತು ಅವರು 5 ದಿಕ್ಕುಗಳಲ್ಲಿ 5 ದೀಪಗಳನ್ನು ಬೆಳಗಿಸಿದನು. ಏಕೆಂದರೆ ಯಾರು 5 ದಿಕ್ಕುಗಳಲ್ಲಿನ 5 ದೀಪಗಳನ್ನು ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಐರಾವಣನ ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿದ್ದನು. ಇತ್ತ ಹನುಮಂತ ರಾಮ ಮತ್ತು ಲಕ್ಷ್ಮಣರ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಐರಾವಣನನ್ನು ಹಿಂಬಾಲಿಸಿಕೊಂಡು ಪಾತಾಳಲೋಕಕ್ಕೆ ಬರುತ್ತಾನೆ. ಅಲ್ಲಿ ಹನುಮಂತ ಪಂಚಮುಖಿ ರೂಪವನ್ನು ತೆಗೆದುಕೊಂಡು 5 ದಿಕ್ಕುಗಳಲ್ಲಿನ 5 ದೀಪಗಳನ್ನು ಒಂದೇ ಬಾರಿ ನಂದಿಸಿ ಐರಾವಣನನ್ನು ಕೊಲ್ಲುತ್ತಾನೆ. ಅಂದಿನಿಂದ ಪಂಚಮುಖಿ ಹನುಮಂತನ ರೂಪವನ್ನು ಪೂಜಿಸಲಾಗುತ್ತದೆ. ಪಂಚಮುಖಿ ಹನುಮಂತನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಅವನು ಈ ರೂಪವನ್ನು ಪೂಜಿಸುವುದರಿಂದ ಅನೇಕ ಲಾಭಗಳನ್ನು ಸಿಗುತ್ತವೆ. ಪಂಚಮುಖಿ ಹನುಮಂತನು 5 ಮುಖಗಳನ್ನು 5 ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ. ಪಂಚಮುಖಿ ಹನುಮಂತ 5 ಮುಖಗಳು ಹೀಗಿವೆ. ವರಹಮುಖ ಪೂರ್ವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಶತ್ರು ವಿರುದ್ಧ ವಿಜಯವನ್ನು ಸಾಧಿಸುತ್ತದೆ. ಗೌಡಮುಖ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಜೀವನದ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ನಾಶಪಡಿಸುತ್ತದೆ. ವರಹಮುಖ ಉತ್ತರ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ದೀರ್ಘಾಯುಷು ಕೀರ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. 4ನೆಯದು ನರಸಿಂಹನ ಮುಖ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮನಸ್ಸಿನಿಂದ ಭಯ ಮತ್ತು ಉದ್ವೇಗವನ್ನು ತೆಗೆದುಹಾಕುತ್ತದೆ. 5 ಕುದುರೆಯ ಮುಖ ಆಕಾಶ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲ ಆಸೆ ಪೂರೈಸುತ್ತದೆ. ಪಂಚಮುಖಿ ಹನುಮಂತನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯವಿದೆ. ಪಂಚಮುಖಿ ಹನುಮಂತ ವಿಗ್ರಹ ಮತ್ತು ಚಿತ್ರವನ್ನು ಇರಿಸುವಾಗ ಅದು ದಕ್ಷಿಣ ದಿಕ್ಕಿನಲ್ಲಿರಬೇಕು. ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಲು ವಿಶೇಷ ದಿನಗಳಾಗಿವೆ. ಈ ದಿನ ಕೆಂಪು ಹೂಗಳು, ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಹನುಮಂತನಿಗೆ ಅರ್ಪಿಸಬೇಕು. ಪಂಚಮುಖಿ ಹನುಮಂತ ಚಿತ್ರವನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ದೂರವಾಗುತ್ತದೆ. ಪಂಚಮುಖಿ ಹನುಮಂತ ವಿಗ್ರಹವನ್ನು ಮನೆಯ ಮುಖ್ಯ ಬಾಗಿಲಲ್ಲಿ ಇಡುವುದು ತುಂಬ ಮಂಗಳಕರವೆಂದು ದುಷ್ಟಶಕ್ತಿಗಳ ನಾಶವೆಂದು ಪರಿಗಣಿಸಲಾಗಿದೆ. ಪಂಚಮುಖಿ ಹನುಮಂತನು ಭಗವಾನ್ ಆಂಜನೇಯ ಸ್ವಾಮಿಯ ರೂಪದಲ್ಲಿ ಒಂದಾಗಿದೆ. ಪಂಚಮುಖಿ ಹನುಮಂತನೆಂದರೆ 5 ವಿವಿಧ ಮುಖಗಳನ್ನು ಹೊಂದಿರುವ ಹನುಮಂತನ ರೂಪವಾಗಿದೆ. ಶ್ರೀರಾಮ ಮತ್ತು ಲಕ್ಷ್ಮಣರ ರಕ್ಷಣೆಗಾಗಿ ಐರಾವಣನ ನಾಶಕ್ಕಾಗಿ ತೆಗೆದುಕೊಂಡನು. ನನ್ನೆಲ್ಲ ಪ್ರೀತಿಯ ಜನತೆಗೆ ನಮಸ್ಕಾರವನ್ನು ಮಾಡ್ತಾ ನಾನೀಗ ಪರಿಚಯ ಮಾಡಲಿಕ್ಕೆ ಹೊರಟಿರುವಂಥ ದೇವಸ್ಥಾನ ಪಂಚಮುಖಿ ಹನುಮಾನ್ ದೇವಸ್ಥಾನ. ಈ ಒಂದು ದೇವಸ್ಥಾನ ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿ ಇದೆ. ಈ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಪಂಚಮುಖಿ ಹನುಮಾನ್ ಎಂದರೆ 5 ಮುಖಗಳನ್ನು ಹೊಂದಿರುವಂಥ ಹನುಮಂತನ ರೂಪ. ಈ ರೂಪದಲ್ಲಿ ಹನುಮಂತನು 5 ದಿಕ್ಕುಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಪ್ರತಿಯೊಂದು ಮುಖವು ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ರಾಮಾಯಣದ ಕಥೆಯ ಪ್ರಕಾರ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಐರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ಪ್ರಜ್ಞಾಹೀನಗೊಳಿಸಿ ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಪಾತಾಳ ಲೋಕವನ್ನು ತಲುಪಿದ ನಂತರ ಐರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಇರಿಸಿದನು ಮತ್ತು ಅವರು 5 ದಿಕ್ಕುಗಳಲ್ಲಿ 5 ದೀಪಗಳನ್ನು ಬೆಳಗಿಸಿದನು. ಏಕೆಂದರೆ ಯಾರು 5 ದಿಕ್ಕುಗಳಲ್ಲಿನ 5 ದೀಪಗಳನ್ನು ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಐರಾವಣನ ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿದ್ದನು. ಇತ್ತ ಹನುಮಂತ ರಾಮ ಮತ್ತು ಲಕ್ಷ್ಮಣರ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಐರಾವಣನನ್ನು ಹಿಂಬಾಲಿಸಿಕೊಂಡು ಪಾತಾಳಲೋಕಕ್ಕೆ ಬರುತ್ತಾನೆ. ಅಲ್ಲಿ ಹನುಮಂತ ಪಂಚಮುಖಿ ರೂಪವನ್ನು ತೆಗೆದುಕೊಂಡು 5 ದಿಕ್ಕುಗಳಲ್ಲಿನ 5 ದೀಪಗಳನ್ನು ಒಂದೇ ಬಾರಿ ನಂದಿಸಿ ಐರಾವಣನನ್ನು ಕೊಲ್ಲುತ್ತಾನೆ. ಅಂದಿನಿಂದ ಪಂಚಮುಖಿ ಹನುಮಂತನ ರೂಪವನ್ನು ಪೂಜಿಸಲಾಗುತ್ತದೆ. ಪಂಚಮುಖಿ ಹನುಮಂತನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಅವನು ಈ ರೂಪವನ್ನು ಪೂಜಿಸುವುದರಿಂದ ಅನೇಕ ಲಾಭಗಳನ್ನು ಸಿಗುತ್ತವೆ. ಪಂಚಮುಖಿ ಹನುಮಂತನು 5 ಮುಖಗಳನ್ನು 5 ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ. ಪಂಚಮುಖಿ ಹನುಮಂತ 5 ಮುಖಗಳು ಹೀಗಿವೆ. ವರಹಮುಖ ಪೂರ್ವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಶತ್ರು ವಿರುದ್ಧ ವಿಜಯವನ್ನು ಸಾಧಿಸುತ್ತದೆ. ಗೌಡಮುಖ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಜೀವನದ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ನಾಶಪಡಿಸುತ್ತದೆ. ವರಹಮುಖ ಉತ್ತರ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು
ಇದು ದೀರ್ಘಾಯುಷ್ಯ, ಕೀರ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. 4ನೇದು ನರಸಿಂಹನ ಮುಖ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮನಸ್ಸಿನಿಂದ ಭಯ ಮತ್ತು ಉದ್ವೇಗವನ್ನು ತೆಗೆದುಹಾಕುತ್ತದೆ. 5 ಕುದುರೆಯ ಮುಖ ಆಕಾಶ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲ ಆಸೆ ಪೂರೈಸುತ್ತದೆ. ಪಂಚಮುಖಿ ಹನುಮಂತನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯವಿದೆ. ಪಂಚಮುಖಿ ಹನುಮಂತ ವಿಗ್ರಹ ಮತ್ತು ಚಿತ್ರವನ್ನು ಇರಿಸುವಾಗ ಅದು ದಕ್ಷಿಣ ದಿಕ್ಕಿನಲ್ಲಿರಬೇಕು. ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಲು ವಿಶೇಷ ದಿನಗಳಾಗಿವೆ. ಈ ದಿನ ಕೆಂಪು ಹೂಗಳು, ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಹನುಮಂತನಿಗೆ ಅರ್ಪಿಸಬೇಕು. ಪಂಚಮುಖಿ ಹನುಮಂತ ಚಿತ್ರವನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ದೂರವಾಗುತ್ತದೆ. ಪಂಚಮುಖಿ ಹನುಮಂತ ವಿಗ್ರಹವನ್ನು ಮನೆಯ ಮುಖ್ಯ ಬಾಗಿಲಲ್ಲಿ ಇಡುವುದು ತುಂಬ ಮಂಗಳಕರವೆಂದು, ದುಷ್ಟಶಕ್ತಿಗಳು ನಾಶವೆಂದು ಪರಿಗಣಿಸಲಾಗಿದೆ. ಪಂಚಮುಖಿ ಹನುಮಂತನು ಭಗವಾನ್ ಆಂಜನೇಯ ಸ್ವಾಮಿಯ ರೂಪದಲ್ಲಿ ಒಂದಾಗಿದೆ. ಪಂಚಮುಖಿ ಹನುಮಂತನೆಂದರೆ 5 ವಿವಿಧ ಮುಖಗಳನ್ನು ಹೊಂದಿರುವ ಹನುಮಂತನ ರೂಪವಾಗಿದೆ. ಶ್ರೀರಾಮ ಮತ್ತು ಲಕ್ಷ್ಮಣನ ರಕ್ಷಣೆಗಾಗಿ ಐರಾವಣನ ನಾಶಕ್ಕಾಗಿ ತೆಗೆದುಕೊಂಡನು. ನನ್ನೆಲ್ಲ ಪ್ರೀತಿಯ ಜನತೆಗೆ ನಮಸ್ಕಾರವನ್ನು ಮಾಡ್ತಾ ನಾನೀಗ ಪರಿಚಯ ಮಾಡಲಿಕ್ಕೆ ಹೊರಟಿರುವಂಥ ದೇವಸ್ಥಾನ ಪಂಚಮುಖಿ ಹನುಮಾನ್ ದೇವಸ್ಥಾನ. ಈ ಒಂದು ದೇವಸ್ಥಾನ ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿ ಇದೆ. ಈ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಪಂಚಮುಖಿ ಹನುಮಾನ್ ಎಂದರೆ 5 ಮುಖಗಳನ್ನು ಹೊಂದಿರುವಂಥ ಹನುಮಂತನ ರೂಪ. ಈ ರೂಪದಲ್ಲಿ ಹನುಮಂತನು 5 ದಿಕ್ಕುಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಪ್ರತಿಯೊಂದು ಮುಖವು ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ. ರಾಮಾಯಣದ ಕಥೆಯ ಪ್ರಕಾರ ಲಂಕಾ ಯುದ್ಧದ ಸಮಯದಲ್ಲಿ ರಾವಣನ ಸಹೋದರ ಐರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ಪ್ರಜ್ಞಾಹೀನಗೊಳಿಸಿ ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಪಾತಾಳ ಲೋಕವನ್ನು ತಲುಪಿದ ನಂತರ ಐರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಕೋಣೆಯಲ್ಲಿ ಇರಿಸಿದನು ಮತ್ತು ಅವರು 5 ದಿಕ್ಕುಗಳಲ್ಲಿ 5 ದೀಪಗಳನ್ನು ಬೆಳಗಿಸಿದನು. ಏಕೆಂದರೆ ಯಾರು 5 ದಿಕ್ಕುಗಳಲ್ಲಿನ 5 ದೀಪಗಳನ್ನು ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಐರಾವಣನ ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿದ್ದನು.